ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಒಂದು ಸಿನಿಮಾ ತಯಾರಾಗಬೇಕು ಅಂದರೆ ಅದಕ್ಕೆ ನಿರ್ಮಾಪಕ ಮುಖ್ಯ ಕಾರಣ ಆಗ್ತಾನೆ. ಸೊ ನಿರ್ಮಾಪಕರ ಜವಾಬ್ದಾರಿ ಹೇಗಿರುತ್ತೆ, ನಿರ್ಮಾಪಕರು ಸಿನಿಮಾ ರಿಲೀಸ್ ಆದಮೇಲೆ ಯಾವ ಹಂತದಲ್ಲಿರ್ತಾರೆ, ಸೊ ಖುಷಿನೋ ದುಃಖನೋ ಅದನ್ನು ಯಾವ ರೀತಿ ಮುನ್ನಡೆಸ್ತಾರೆ, ಇದೆಲ್ಲವನ್ನ ಮಾತಾಡ್ಸೋಕ್ಕೆ ಇವತ್ತು ನಮ್ಮ ಜೊತೆಗೆ ಲ್ಯಾಂಡ್ ಲಾರ್ಡ್ ಚಿತ್ರದ ನಿರ್ಮಾಪಕರಾಗಿರುವಂತಹ ಸತ್ಯಪ್ರಕಾಶ್ ಸರ್ ಅವರಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಈ ಬಾರಿ ನಾನು ಲ್ಯಾಂಡ್ ಲಾರ್ಡಲ್ಲಿ ನಿರ್ಮಾಪಕನಾಗಿ ನನ್ನದೊಂದು ಚಿಕ್ಕ ಕಾಣಿಕೆಯನ್ನು ಕೊಡ್ತೀನಿ ಅಂತ ನಿರ್ಮಾಪಕರಾಗಿ ಹೊರಹೊಮ್ಮಿರುವಂಥ ಹೇಮಂತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ಅವರ ಹೆಸರು ಸೂರಜ್ಗೆ ಹೇಮಂತ್ ಆಗಿ ಬದಲಾಗಿದೆ. ಸೊ ಹೇಮಂತ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆಗಿದೆ ಜನವರಿ 23ನೇ ತಾರೀಕು. ಲ್ಯಾಂಡ್ ಲಾರ್ಡ್ ಅನ್ನುವಂಥ ಅದ್ಭುತ ಸಿನಿಮಾ ಬೆಳ್ಳಿ ಪರದೆ ಮೇಲೆ ಎಂಟ್ರಿ ಕೊಡುತ್ತೆ, ಜನ ಒಪ್ಕೋತಾರೆ ಕೂಡ. ಆದರೆ ಎಲ್ಲೋ ಒಂದು ಕಡೆ ಸಿನಿಮಾದ ಬಗ್ಗೆ ಅಥವಾ ಸಿನಿಮಾ ರೀಚ್ ಆಗಿದೆ, ಕಲೆಕ್ಷನ್ ವೈಸ್ ಒಂದಿಷ್ಟು ಅಸಮಾಧಾನ ಇನ್ನೂ ನಿಮ್ಮ ಮುಖದಲ್ಲಿ ಹಾಗೆ ಹೊಗೆಯಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಚಿತ್ರತಂಡದ ಮೇಲೆ ನಿಮಗೆ ಬೇಸರನ ಅಥವಾ ಪ್ರೇಕ್ಷಕರ ಮೇಲೆ ನೋವಾಗ್ತಾ ಇದೆಯಾ, ಚಿತ್ರಮಂದಿರಗಳ ಮೇಲೆ ನೋವಾಗ್ತಾ ಇದೆಯಾ, ಕಾರಣ ಏನು ಅಂತ? ಕೆಲವೊಂದು ಸರಿ ನಾವು ಕಾರಣಗಳನ್ನ ಹುಡ್ಕೋಕ್ಕಾಗಲ್ಲ ಮೇಡಮ್. ತಿರ್ಗಾ ನೀವು ಕಾರಣಗಳು ಹುಡ್ಕಕ್ಕೆ ಹೋದರೆ ನಾವು ಅದೇ ತಿರ್ಗಾ ಆತ್ಮಾವಲೋಕನೆ ಮಾಡ್ಕೊಂಡು ಏನು ಎತ್ತ ಅಂತಾಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಜನಕ್ಕೆ ರೀಚ್ ಆಗಬೇಕು, ಇನ್ನೂ ಪ್ರಯತ್ನದಲ್ಲೇ ಇದ್ದೀವಿ. ಸೊ ಏನಂದರೆ ಮೇಡಮ್, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅಂದರೆ ಈ ಲ್ಯಾಂಡ್ ಲಾರ್ಡ್ ಇನ್ನು 10-25 ವರ್ಷ ಆದರೂ ಲ್ಯಾಂಡ್ ಮಾರ್ಕ್ ಆಗೋ ಇಂಡಸ್ಟ್ರಿಯಲ್ ಸಿನಿಮಾ. ಇನ್ನು ಮುಂದಕ್ಕೆ ನೆಕ್ಸ್ಟ್ ಬರೋ ನ್ಯೂ ಕಮರ್ಸ್ ಯಾರೇ ಆದ್ರೂ ಒಂದು ಪೀರಿಯಾಡಿಕ್ ಸಿನಿಮಾ ಮಾಡಬೇಕು, ರೂರಲ್ ಬ್ಯಾಕ್ಗ್ರೌಂಡ್ ಸಿನಿಮಾ ಮಾಡಬೇಕು ಅಂದರೆ ಲ್ಯಾಂಡ್ ಲಾರ್ಡ್ ಸಿನಿಮಾ ರೆಫರೆನ್ಸ್ ತೊಗೊಂಡೆ ಒಂದು ಶೂಟಿಂಗ್ ಮಾಡಬೇಕು, ಆ ಸೀನ್ ಹಿಂಗೆ ತೆಗಿಬೇಕು, ಈ ಥರ ಸೆಟ್ ಹಾಕಬೇಕು ಅನ್ನೋದು. ಸೊ ಇದೇ ಮೇಡಮ್, ಒಂದು ಕಡೆ ದುಃಖ ಇದೆ, ನಾವು ನಿರೀಕ್ಷೆ ಮಾಡಿದಷ್ಟು ಅದು ಮುಟ್ಲಿಲ್ವಲ್ಲ ಅಂತ. ಬಟ್ ಅದು ಮುಟ್ಟಕ್ಕೆ ಪ್ರಯತ್ನ ಮಾಡ್ಬೇಕು, ಈಗಲೂ ಮಾಡ್ತಾನೆ ಇದೀವಿ. ಜನ ತಗೊಂಡಿದ್ದಾರೆ, ಸ್ವೀಕರಿಸಿದ್ದಾರೆ. ಯಾಕಂದ್ರೆ ಎಲ್ಲೂ ನಾವು ಒಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರು ಒಂದು ನೆಗೆಟಿವ್ ಕಮೆಂಟ್ಸ್ಗಳಿಲ್ಲ. ಬೋರ್ ಆಯಿತು, ನಾವು ಮೊಬೈಲ್ ತೆಗೆದು ಸಿನಿಮಾ ಮಧ್ಯ ನೋಡಿದ್ವಿ ಅಂತ ಎಲ್ಲೂ ಕೂಡ ಬಂದಿಲ್ಲ. ಅದು ಪ್ಲಸ್ಸು. ಬಟ್ ನೋವಿರೋದು ಎಲ್ಲಿ ನಿಮಗೆ? ಎಂಡ್ ಆಫ್ ದ ಡೇ ಅದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದಾಗ ಒಬ್ಬ ಪ್ರೊಡ್ಯೂಸರ್ಗೆ ಆ ನೋವು ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ರೀಸನ್ಸ್ ಸಾವಿರ ಇರ್ಬೋದು ಮೇಡಮ್, ನಾವು ಇದೇ ನಿರ್ದಿಷ್ಟ ಕಾರಣ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವಿನ್ನೂ ಪ್ರಯತ್ನ ಬಿಟ್ಟಿಲ್ಲ. ಜನ ನಮಗಿನ್ನೂ ಟಾಕ್ಸಿಕ್ ಬರೋವರೆಗೂ ಟೈಮ್ ಇದೆ. ಇನ್ನೂ ಒಂದು ತಿಂಗಳು ಜನಕ್ಕೆ ತೋರಿಸುವಂಥ ಅವಕಾಶ ಇದೆ. ನೋಡಿ, ಇಂಥ ಸಿನಿಮಾ ತಲುಪಬೇಕು ಅನ್ನೋದಕ್ಕೆ ತಂತನಾಗೆ ಅದಕ್ಕೆ ಟೈಮ್ ಮಾಡ್ಕೊಂಡಿದೆ. ಸೊ 100% ತಲುಪುತ್ತೆ ಮೇಡಮ್. 14 ವರ್ಷದ ಹಿಂದೆ ಹೋಗೋಣ. ಸಾರಥಿ ಅನ್ನೋ ಸಿನಿಮಾ ಮಾಡಿದಾಗಲೂ ಇದೇ ಹೋರಾಟ ನಿಮ್ಮ ಮುಖದಲ್ಲಿದ್ದಿದ್ದು, ಇದೇ ಹೋರಾಟ ನಿಮ್ಮಲ್ಲಿ ಇದ್ದಿದ್ದು. ಬಟ್ ಅವತ್ತು ನಿಮಗೆ ದುಡ್ಡು ಅನ್ನುವಂಥದ್ದು ಹುಡ್ಕೊಂಡು ಬಂತು. ಸಿನಿಮಾ ರಿಲೀಸ್ ಆಯಿತು, ಅದು ಲಕ್ಕೋ ಏನೋ, ಆ ಕಷ್ಟದ ಸಮಯದಲ್ಲೂ ನಿಮಗೆ ನೀವು ಹಾಕಿದ ಬಂಡವಾಳ ನಿಮಗೆ ಅದು ದುಪ್ಪಟ್ಟಾಗಿ ಬಂತು. ಸಿನಿಮಾ ಅನ್ನೋದು ನನ್ನ ಕನಸು ಮತ್ತೊಂದು ಎಲ್ಲನೂ ಹೇಳ್ತಾರೆ ಪ್ರೊಡ್ಯೂಸರ್. ಅಲ್ಟಿಮೇಟ್ ಅದೊಂದು ಬಿಸ್ನೆಸ್ ಅಂತಲೇ ಅದನ್ನೇ ಹೇಳ್ತಾ ಇರೋದು, ಅಥವಾ ಅದಕ್ಕೆ ಬಿಸ್ನೆಸ್ ಆಗೇ ಕನ್ವರ್ಟ್ ಆಗುತ್ತೆ. ಆ ಒಂದು ಪಾರ್ಟಲ್ಲಿ ಎಲ್ಲೋ ಒಂದು ಕಡೆ ನೋವಾಗಿದೆ ಅನ್ನೋದು ನಿಮ್ಮ ಕಣ್ಣಲ್ಲಿ ಕಾಣುತ್ತೆ. ಖಂಡಿತ ಇಲ್ಲ. ಯಾಕಂದರೆ ನೀವು ಹೇಳಿದ ಥರ ಪಾಸಿಟಿವ್ ತಗೊಂಡ್ರೆ 1 ವಾರ 2 ವಾರಕ್ಕೆ ಸಿನಿಮಾ ಹೋಗ್ಬೇಕಾಯ್ತು. ಸಿನಿಮಾ ರನ್ನಿಂಗಲ್ಲಿದೆ, 3rd ವೀಕ್ ಇದೆ. ಈಗಿನ್ನ ನಾವು ಹೊಸ ಪ್ರಯತ್ನದಲ್ಲಿದ್ದೀವಿ. ಸುಮಾರು 200 ಥಿಯೇಟ್ರ್ ಮತ್ತೆ ಹೊರಗಡೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಉತ್ತರ ಪ್ರದೇಶ ಇರ್ಬೋದು, ಹೇಳಿಲ್ವ, ನಮ್ಮ ಇಂಡಿಯಾದಲ್ಲಿ ಸುಮಾರು ಕಡೆ ಎಲ್ಲ ರಾಜ್ಯಗಳಲ್ಲೂ ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ ಆ ಪ್ರಯತ್ನದಲ್ಲಿ 17ಕ್ಕೆ ನಾವು ವರ್ಲ್ಡ್ ವೈಸ್ ರಿಲೀಸ್ ಮಾಡ್ತೀವಿ. UK, USA, ದುಬೈ, ಅರಬ್ ಕಂಟ್ರಿಲೆಲ್ಲ ಮಾಡ್ತಾಯಿದ್ದೀವಿ. ನನಗೆ ಎಲ್ಲ ಒಂದು ಕಡೆ ಆಶಾಭಾವನೆ ಇದೆ, ಇವಾಗಲೂ ಸಹ ನಾವು ಗೆಲ್ತೀವಿ ಅಂತ. ಈಗ ಆಲ್ರೆಡಿ ಗೆದ್ದಿದ್ದೀವಿ. ಬಟ್ ನೀವು ಹೇಳಿದಷ್ಟು ಲಾಭದ ನಿರೀಕ್ಷೆಯಲ್ಲಿ ಲಾಸ್ ಅಂತೂ ಇಲ್ಲ. ಲ್ಯಾಂಡ್ ಮಾರ್ಕ್ ಅನ್ನುವಂಥ ಸಿನಿಮಾ ನೋಡಿದಾಗ ಹಾಕಿದ್ದಕ್ಕಿಂತ ದುಪ್ಪಟ್ಟು ಬರುತ್ತೆ ಖಂಡಿತ. ಸಿನಿಮಾ ಅಷ್ಟು ಹತ್ರ ಅಂದರೆ ಸಾಮಾನ್ಯ ಮನುಷ್ಯನಿಗೆ ಇದು ಹತ್ರ ಆಗುವಂಥ ಸಿನಿಮಾ ಅಂತ ಗೊತ್ತಾಗ್ತಾ ಇತ್ತು. ಅಲ್ಲೆಲ್ಲೋ ಒಂದು ಕಡೆ ಒಂದು ಚಿಕ್ಕದಾಗಿ ರೂಟ್ ಚೇಂಜ್ ಆಯಿತು ಅಂತ ಅನ್ನಿಸ್ತಿದೆ. ಬಟ್ ಆ್ಯಕ್ಚುಲಿ ನಾವು ಟ್ರೈಲರ್ ಲಾಂಚ್ ಮಾಡಿದಾಗ ಹೇಳಿದಂಗೆ ನಾನು ಅಂದ್ಕೊಂಡಿದ್ದೆ ನಿರೀಕ್ಷೆ ಮತ್ತು 3 ಡಿಜಿಟ್ ದಾಟ್ತದೆ ಅಂತ. ಆ ಒಂದು ನಿರೀಕ್ಷೆನೂ ಇತ್ತು. ಬಟ್ ಇದೊಂದು ಹಿಸ್ಟ್ರಿ ಮೇಡಮ್. ನಮಗೆ ದುಡ್ಡು ಒಂದೇ ಮುಖ್ಯ ಅಲ್ಲ, ಬಟ್ ಸಿನಿಮಾ ಮಾಡಿದಕ್ಕೆ ಹೆಮ್ಮೆ ಇದೆ. ಯಾಕಂದರೆ ಇಂಥ ಒಂದು ಸಿನಿಮಾ ಸುಮಾರು ಜನ ವಿಮರ್ಶಕರು, ಪತ್ರಕರ್ತರು, ಸಾಹಿತಿಗಳು ಹೇಳಿದ್ರು, ಏನು ಸರ್ ಯಾವ ಧೈರ್ಯದಿಂದ ನೀವು ಈ ಸಿನಿಮಾ ಮಾಡಿದ್ರಿ ಅಂತ ಹೇಳಿದೆ ನಾನು. ಈಗ ಕೇಳಿದ್ರು, ಇದೊಂದು ಡಾಕ್ಯುಮೆಂಟ್ರಿ ಸಿನಿಮಾ ಮಾಡ್ಬೋದಿತ್ತು, ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇತ್ತಾ ಅಂತ ಕೇಳಿದ್ರು ಕೆಲವು ಸಾಹಿತಿಗಳು. ಆಗ ನಾನು ಹೇಳಿದೆ, ಆ ರೀತಿ ಮಾಡಿ ಕೇವಲ 25 ಲಕ್ಷ 50 ಲಕ್ಷ ಸಿನಿಮಾ ಮಾಡಿ 1 ಕೋಟಿ ಒಳಗಡೆ ಮಾಡಿ ಅದನ್ನೆಲ್ಲ ಒಂದು ಕಡೆ ಜನಕ್ಕೆ ತಲುಪಲ್ಲ. ಅದು ಒಂದು ಅವಾರ್ಡಿಗೆ ಸೀಮಿತ ಆಗಿರ್ತದೆ, ಸಬ್ಸಿಡಿ ಸೀಮಿತ ಆಗಿರ್ತದೆ. ಅದು ಬಂದೆ ಪುಟ್ಟ ಓದೆ ಪುಟ್ಟ ಅನ್ನಂಗಾಗಿರ್ತದೆ.
ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬರಬೇಕು, ಇದು ಉಳಿಬೇಕು, ಇದು ಒಂದು ಹಿಸ್ಟ್ರಿ ಆಗಬೇಕು ಅಂತಲೇ ನಾವು ಈ ಸಿನಿಮಾ ಕೈ ಎತ್ಕೊಂಡಿದ್ವಿ. ಕಾಟೇರ ಸಿನಿಮಾನ ಮತ್ತೊಮ್ಮೆ ಜನ ನೆನಪಿಸ್ತಾರೆ ಲ್ಯಾಂಡ್ ಲಾರ್ಡ್ ಮೂಲಕ. ಅದೇ ಥರ ಇದೆಯಲ್ಲ, ಅದಕ್ಕಿಂತ ಡಬಲ್ ಆಗಿದೆಯಲ್ಲ ಅಂತ. ಯಾಕಂದರೆ ಎಸ್ಪೆಷಲಿ ಜಾಸ್ತಿ ಜನ ಹೊಗಳಿದ್ದೆ ಸ್ಕ್ರೀನ್ ಪ್ಲೇ ಮತ್ತು ಮೇಕಿಂಗನ್ನು. ನಿಮಗೆ ಬಂದಂಥ ಬೆಸ್ಟ್ ರಿವ್ಯೂ ಏನು ಅಂತ? ಇವಾಗ ನಾವು ಈ ಸಿನಿಮಾ ಶುರು ಮಾಡಿದಾಗ 2 ಮೇಯ್ನ್ ಆಶಯಗಳಿಂದ ಶುರು ಆಗಿದ್ದು ಈ ಸಿನಿಮಾ. ಒಂದು ಬಂದ್ಬಿಟ್ಟು ಅಂಬೇಡ್ಕರ್ ಅವ್ರದ್ದು ಸಂವಿಧಾನ ಏನಿದೆ, ಅವ್ರ ಸಂವಿಧಾನ ಬರೀ ಒಂದು ವರ್ಗಕ್ಕೆ, ಒಂದು ದಲಿತರಿಗೆ ಅಂತ ಬರೆದಿಲ್ಲ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಬರೆದಿರೋದು. ಒಂದು ಅದು ನನಗೆ ತುಂಬ ಸಿನ್ಸ್ ನಾನು UPSC ಅವಾಗ ಪ್ರಿಪ್ರೇಷನ್ ಮುಗಿಸಿದ ನಾನು ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದಿದ್ದರಿಂದ. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ಅವ್ರದ್ದು ಬೇಟಿ ಬಚಾವ್ ಬೇಟಿ ಪಡಾವ್ ಇದೆಯಲ್ಲ, ಅದು ಕೂಡ ನನ್ನ ಸಿನಿಮಾದಲ್ಲಿದೆ ಮೇಡಮ್. ಸೊ 2 ಆಶಯ ಒಂದೇ ಸಿನಿಮಾದಲ್ಲಿ ಕಾಣುತ್ತಲ್ಲ, ಅದು ತುಂಬ ಖುಷಿ ಆಯಿತು. ಇದು ಮಾಡೋಕ್ಕೆ ರೀಸನ್ನೇ ಈ 2. ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ಏನು ಮೇಡಮ್, ನನಗೆ ಬಂದಿದ್ದು, ಸರ್ ನಾನು ಎಲ್ಲಿ ಯಾವ ಊರಲ್ಲಿ ಶೂಟ್ ಮಾಡಿದ್ರಿ ಅಂತ ಕೇಳಿದ್ರು ನನಗೆ ಒಂದಷ್ಟು ಜನ. ಅಂದರೆ ಅವ್ರಿಗೆ ಗೊತ್ತಿಲ್ಲ ಅದೆಲ್ಲ ರಿಕ್ರಿಯೇಟ್ ಮಾಡಿರೋದು ಸೆಟ್ಸು ಅಂತ. ಆಮೇಲೆ ಇನ್ನೊಂದು ಬೆಸ್ಟ್ ಬಂದಿದ್ದೇನು ಅಂದರೆ, ಸರ್ ಪ್ರತಿ ಫ್ರೇಮಲ್ಲೂ ಪ್ರೊಡ್ಯೂಸರ್ ಕಾಣಿಸ್ತಾ ಇದ್ದೀರಲ್ಲ ಸರ್, ಏನು ಸರ್ ಇದು ಪ್ರತಿ ಸೀನಲ್ಲೂ ಅದಕ್ಕೆ ಥ್ಯಾಂಕ್ಸ್ ನಮ್ಮ ಸ್ವಾಮಿ ಮತ್ತು ನಮ್ಮ ಡೈರೆಕ್ಟ್ರಿಗೆ ಹೇಳಬೇಕು. ಇನ್ನೊಂದು ಬಂದ್ಬಿಟ್ಟು, ಸರ್ ಏನು ಸರ್ ಆರ್ಟಿಸ್ಟ್ಗಳ್ನ ಹೀಗೆ ಒಂದೊಂದು ಸಣ್ಣರೊಳಗೂ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಮತ್ತು ಅವ್ರು ಯಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತಲೇ ಅನಿಸ್ತಾ ಇಲ್ಲ, ನಾವೆಲ್ಲ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದ್ವಿ ಅಂತ ಹೇಳಿದ್ರು. ಅದು 3 ನನಗೆ ತುಂಬ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ಸ್. ಸರ್, ನಿಮ್ಮ ಸಿನಿಮಾನ ಕೇವಲ ಪ್ರೇಕ್ಷಕರು ನೋಡಿಲ್ಲ, ಸಿನಿಮಾ ಪ್ರಿಯರು ನೋಡಿಲ್ಲ, ರಾಜಕೀಯ ಗಣ್ಯರು ನೋಡಿದರು, ಸ್ವಾಮೀಜಿಗಳು ನೋಡಿದರು, ಒಂದಿಷ್ಟು ಕನ್ನಡ ಚಿತ್ರರಂಗದ ಗಣ್ಯರು ನೋಡಿದರು. ಬಂದಂಥ ನಿಮಗೆ ರಿವ್ಯೂ ಏನು ಸರ್? ಮೇಡಮ್, ಮೊನ್ನೆ ತಾವು ನೋಡಿರ್ಬೋದು, ದಂಪತಿಗಳ ಸಮೇತ ಕುಟುಂಬ ಸಮೇತ ನಮ್ಮ ಈ ಒಂದು ಕ್ಷೇತ್ರ ಜನಪ್ರಿಯ ಶಾಸಕ ಗೋಪಾಲಯ್ಯನವರು ಓರಿಯನ್ ಮಾಲ್ಗೆ ಎಲ್ಲ ಮುಖಂಡರುಗಳು ಕರ್ಕೊಂಬಂದು ಸುಮಾರು 45 ಜನ ಲೀಡರ್ಸ್ನ ಕರ್ಕೊಂಬಂದು ಸಿನಿಮಾ ತೋರಿಸಿ, ಈ ಸಿನಿಮಾ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಜನತೆನೂ ನೋಡಬೇಕು ಅಂತ ಹೇಳಿ ಅವತ್ತೇ ಅಭಿಯಾನ ಶುರು ಮಾಡಿದ್ದಾರೆ. ಇವತ್ತು ಒಂದು ಶೋ ಪೂರ್ತಿ ತೊಗೊಂಡಿದ್ದಾರೆ. ಡೈಲಿ ಎಷ್ಟು ದಿವಸ ನೋಡಬೇಕಾಗುತ್ತೋ ನಮ್ಮ ಕ್ಷೇತ್ರದ ಪ್ರತಿಯೊಂದು ವಾರ್ಡ್ನವ್ರು ನೋಡಲಿ ಅಂತೇಳಿ ನವರಂಗ್ ಥಿಯೇಟ್ರಲ್ಲಿ 4 ಗಂಟೆ ಶೋಗೆ ಪ್ರತಿ ದಿವಸನೂ ಟಿಕೆಟ್ ನಾನು ಕೊಟ್ಬಿಟ್ಟು, ದುಡ್ಡಿರೋರು ಹೋಗಿ ನೋಡಿ, ನೋಡೋಕ್ಕಾಗ್ದಂಥವ್ರು ಇದ್ದರೆ ನಾನೇ ಕೊಟ್ಟು ಪರ್ಚೇಸ್ ಮಾಡಿ ನೀವು ನೋಡಿ ಸಿನಿಮಾ ಅಂತೇಳಿ ಈಗ ಆಲ್ರೆಡಿ ನಿನ್ನೆಯಿಂದಲೇ ಶುರುವಾಗಿದೆ ಮೇಡಮ್. ಸೊ ಈ ಥರ ನಮಗೆ, ಯಾಕಂದರೆ ನೋಡಿದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು, ನೋಡ್ತಾ ಇದ್ದಾಗ ಏನೂ ಗೊತ್ತಾಗಲ್ಲ. ಒಳಗೆ ಹೋಗ್ದಾಗ ನೋಡಿ ಅದು ಅವ್ರ ಮನಸ್ಸಿಗೆ ಪರಿಣಾಮ ಬೀರ್ತದೆ ಮೇಡಮ್. ಇನ್ನೂ ಒಂದು ಇದೆ, ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಏನಾದ್ರೂ ಒಂದು ನಮ್ಮ ಒಂದು ಸಮುದಾಯದಲ್ಲಿ 2ನೇ ದೊಡ್ಡ ಒಂದು ಮಠ ಅಂದರೆ ಆದಿಚುಂಚನಗಿರಿ ಮಠ. ನಮ್ಮ ಶ್ರೀಗಳು ಈ ಒಂದು ಕಾನ್ಸೆಪ್ಟನ್ನು ಪತ್ರಕರ್ತರು, ಹಿರಿಯ ತಂತ್ರಜ್ಞ ಅವರೆಲ್ಲ ಹೇಳಿದ್ರಂತೆ, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆಯ ಕಾನ್ಸೆಪ್ಟ್ ಇರೋ ಒಂದು ಚಿತ್ರ, ನೋಡಬೇಕಾದಂಥ ಮೂವಿ ಅಂತ ಹೇಳಿದಾಗ ನಾವು ಹೋಗಿ ಕೇಳ್ಕೊಂಡಾಗ ಸ್ವಾಮೀಜಿಗಳು ಕೆಲವರು ಓರಿಯನ್ ಮಾಲಲ್ಲೆಲ್ಲ ಬಂದು ಸುಮಾರು 30-40 ಜನ ಸ್ವಾಮಿಗಳು ಈಗಾಗಲೇ ನೋಡಿದ್ದಾರೆ. ಇವತ್ತು ಆ ಸ್ವಾಮೀಜಿಯವರು ಸಹ ನಾಳೆ ಅವರ ಒಂದು ಏನು ಅವರು ನಮ್ಮ ಆಡಿಟೋರಿಯಮಲ್ಲಿದೆ, ಅಲ್ಲೇ ನಾನು ಡಿಸ್ಪ್ಲೇ ಮಾಡಿ ನನ್ನ ಎಲ್ಲ ಸಹೋದ್ಯೋಗಿಗಳೊಂದಿಗೆ ಹಾಗೂ ನನ್ನ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಮೇಡಮ್, ವಿದ್ಯಾರ್ಥಿಗಳ ಜೊತೆ ನಾನು ನೋಡಬೇಕು, ಇದು ಪ್ರತಿಯೊಬ್ಬರಿಗೂ ತಲುಪಂಗಾಗಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಅದು ಒಂದು ಏರ್ಪಡಿದೆ ಮೇಡಮ್. ಸ್ವಾಮೀಜಿಗಳು ನೋಡೋದಂದರೆ ಅದೊಂದು ಏನೋ ಇರಬೇಕು ಆ ಸಿನಿಮಾ, ಆಗಿದ್ದರೆ ಮಾತ್ರ ಅವರು ಅದನ್ನು ವೀಕ್ಷಣೆ ಮಾಡ್ತಾರೆ. ಅಂದರೆ ಎಲ್ಲ ಥರ ಸಿನಿಮಾಗಳನ್ನು ಅವ್ರು ನೋಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ಒಂದು ಸಾಮಾಜಿಕ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದ್ರಿಂದ, ಈ ಹಿಂದೆ ಕೂಡ ಒಬ್ಬರು ಸ್ವಾಮೀಜಿ ನೋಡಿದ್ದಾರೆ. ಸೊ ಅವರು ಹೇಳಿದಂತಹ ಮಾತು, ಮೋದಿಯವ್ರ ಕಾನ್ಸೆಪ್ಟ್ ಏನು ಮೇಡಮ್, ಬೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಒಂದು ತಂದೆಯ ಕರ್ತವ್ಯ ತನ್ನ ಮಗಳನ್ನು ಸಾಕೋದು, ಅವಳ ಪ್ರೊಟೆಕ್ಷನ್ ಕೊಡೋದು, ಅವಳಿಗೊಂದು ವಿದ್ಯೆ ಕೊಡೋದು. ಇವತ್ತು ನಮ್ಮ ಸಿನಿಮಾದಲ್ಲಿ ಏನಿದೆ, ಒಬ್ಬ ಕೂಲಿಕಾರ ತನ್ನ ಮಗಳನ್ನು ವಿದ್ಯಾವಂತಳನ್ನು ಮಾಡ್ಬೋದು. ಅದೇ ರೀತಿ ಹಿಂದೆ ಈ ಒಂದು ನಮ್ಮ ಸಂವಿಧಾನದ ಪ್ರಕಾರ ಉಳುವವನೇ ಒಡೆಯ ಅಂತೇಳಿ ದೇವರಾಜ ಅರಸು ಕಾಲದಲ್ಲಿ ಒಂದು ಕಾನ್ಸೆಪ್ಟ್ ಬಂತು, ನಮ್ಮದ್ರಲ್ಲಿದೆ ಅದು. ಒಬ್ಬ ಎಷ್ಟು ದಿನ ಅಂತ ನಾನು ಒಬ್ಬ ಜೀತದಾಳ ಕೆಲಸ ಮಾಡಬೇಕು, ಕೂಲಿಕಾರನ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಜಮೀನು ಪಡೆಯೋಂಥದ್ದು. ಆ ಕಾನ್ಸೆಪ್ಟು ಸಹ ನಮ್ಮ ಮೋದಿಯವರು ಎಕರೆಗೆ 2,000 ರೂಪಾಯಿ ಒಬ್ಬ ರೈತನಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳಿ 1 ಎಕರೆಗೆ 2,000, 2 ಎಕರೆ ಭೂಮಿ ಇದ್ದರೆ 4,000. ಏನಕ್ಕೆ? ಒಂದು ರಸಗೊಬ್ಬರ ಕೊಳ್ಳೋದಕ್ಕೆ ಅಥವಾ ಕೂಲಿ
ಇದು ಮಾಡೋದಕ್ಕೆ. ಆ ಥರ ಇದರಲ್ಲಿ ಎಲ್ಲ ಥರದ ಕಾನ್ಸೆಪ್ಟ್ ಇದೆ. ತಮಗೆ ಗೊತ್ತಿರ್ಬೋದು, ತಾವೆಲ್ಲ ನೋಡಿದ್ದೀರಾ. ದೇವದಾಸಿ ಪದ್ಧತಿಯಿಂದ ಏನಿತ್ತು, ಜೀತದಾಳ ಪದ್ಧತಿ, ಇದನ್ನೆಲ್ಲ ಅಂಶಗಳನ್ನು ನೋಡಿ ನಾವು ಒಂದು ಹುಮ್ಮಸ್ಸಿನಿಂದ ಈ ಒಂದು ಸಿನಿಮಾನ ಕೈಗೆತ್ಕೊಂಡ್ವಿ. ಸಿನಿಮಾ ಮಾಡಿದ ಮೇಲೆ ಮೊದಲ ಅನುಭವ ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತ? 100% ಮೇಡಮ್. ಈ ಥರ ಆಪರ್ಚುನಿಟಿ ಯಾವ ಒಬ್ಬ ಡೆಬ್ಯೂ ಪ್ರೊಡ್ಯೂಸರ್ಗೂ ಸಿಗಲ್ಲ ಮೇಡಮ್. ಏನಂತ ಹೇಳ್ತಾರೆ, ಅತ್ಯುತ್ತಮ ಬರಹಗಾರ ನಿರ್ದೇಶಕ ಆಗೋದು, ಅತ್ಯುತ್ತಮ ತಂತ್ರಜ್ಞರ ಜೊತೆ ಕೆಲಸ ಮಾಡೋದು, ಸ್ವಾಮಿ ಅಂತ ಕ್ಯಾಮ್ರಾಮ್ಯಾನು, ನಮ್ಮ ರವಿ ಸಂತೇಗ್ಲು ಅಂತ ಆರ್ಟ್ ಡೈರೆಕ್ಟ್ರು, ಅಜನೀಶ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, KM ಪ್ರಕಾಶ್ ಅಂತ ಎಡಿಟ್ರು. ಸೊ ಇವರೆಲ್ಲ ಇವಾಗ ಆಲ್ರೆಡಿ ಅವ್ರದ್ದು ಒಂದು ಮಾರ್ಕ್ ಮಾಡಿದ್ದಾರೆ ಇಂಡಸ್ಟ್ರಿಲಿ. ಸೊ ನನ್ನಂಥ ಒಬ್ಬ ಹೊಸ ಪ್ರೊಡ್ಯೂಸರ್ಗೆ ಈ ಥರ ಆ್ಯಕ್ಟಿವ್ ಮತ್ತು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಟೀಮ್ ಸಿಕ್ಕಿದಾಗ ಸಿನಿಮಾ ಔಟ್ಪುಟ್ ಅದು ಬರೋಕ್ಕೆ ರೀಸನೇ ನನ್ನ ಟೀಮ್ ಮೇಡಮ್. ನಿಮ್ಮ ಒಂದು ಸಿನಿಮಾದಲ್ಲಿ 3 ಸ್ಟಾರ್ ಇದ್ದರು, ಅಂದರೆ ಫೇಸು. ಬಟ್ ಒಂದು ಟೈಮಲ್ಲಿ 3 ಜನನೂ ಒಟ್ಟಿಗೆ ನಿಂತಿದ್ದಾಗಲಿ ಬಂದಿದ್ದಾಗಲಿ, ಯಾಕಂದರೆ ರಿಲೀಸ್ ಡೇಟಲ್ಲೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಬ್ಬರು ನವರಂಗ ಥಿಯೇಟ್ರ್ ಬರ್ತಾರೆ, ಒಬ್ಬರು ತ್ರಿವೇಣಿ ಥಿಯೇಟ್ರ್ ಬರ್ತಾರೆ. ಜನಗಳಿಗೆ ಅಲ್ಲೇ ಒಂದಿಷ್ಟು ಕನ್ಫ್ಯೂಷನ್ಸ್ ಆಯಿತು. ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್. ರಾಜ್ ಬಿ ಶೆಟ್ಟಿ ಸರ್ ಮತ್ತು ಹೀರೋ ಎಲ್ಲ ಒಟ್ಟಿಗೆ ಪ್ರಮೋಷನ್ನೇ ಮಾಡಿದ್ರು. ಅದೇನಾಯಿತು ಅಂದರೆ ನಾವು ಮಲ್ಟಿ ಸ್ಟಾರ್ಸ್ ಇರೋದ್ರಿಂದ ಎಲ್ಲ ಒಂದೇ ಕಡೆ ಬರೋದಕ್ಕಿಂತ ಒಬ್ಬೊಬ್ಬರು ಒಂದೊಂದು ಕಡೆ ಹೋದಾಗ ಅದು ಜನ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ರೀಚ್ ಆಗುತ್ತೆ ಅಂತ ನಮ್ಮದು ಆ ಥರ ಆಯ್ತು. ಹಂಗೆ ಬಟ್ ಒಂದೇ ಪ್ಲೇಸಲ್ಲಿ 3 ಜನ ನೋಡಿದ್ರೆ ಅದೇ ಮೇಡಮ್, ಅದೊಂದು ಡೇಟ್ಸ್ ಕ್ಲಾಶ್ ಇರುತ್ತೆ. ಇವಾಗ ನಾವು ಮುಗಿಸಿದ್ವಿ, ಅವ್ರು ನಮ್ಗೆ ಕೊಟ್ಟಿದ್ದ ಡೇಟ್ ಬೇರೆ ಇತ್ತು. ಇವಾಗ ನಾವು ಪ್ರಮೋಷನ್ ಕರೆಯೋ ಟೈಮಲ್ಲಿ ಅವ್ರು ಬೇರೆ ಪಿಕ್ಚರಲ್ಲಿ ಶೂಟಿಂಗಲ್ಲಿದ್ದರು. ಸೊ ಅದೇ ಇಲ್ಲಿ ಯಾರೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಟೈಮ್ ಪ್ರಾಪರ್ ಆಗಿದ್ದರೆ 3 ಜನ ಒಟ್ಟಿಗೆ ಕೂತ್ಕೊಂಡು ಪ್ರಮೋಷನ್ ಮಾಡ್ರೆ ಅವ್ರಿಗೂ ಖುಷಿ ಅಲ್ವ ಮೇಡಮ್. ಫಸ್ಟ್ ಟೈಮ್ 3 ಜನ ಚಾಲೆಂಜಿಂಗ್ ರೋಲ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಥಿಯೇಟರ್ ವಿಚಾರವಾಗಿ ಒಂದಿಷ್ಟು ಎಡವಿದ್ರು ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅನಿಸುತ್ತೆ ಮೇಡಮ್, ಕೆಲವು ಅನಿಸುತ್ತೆ. ತಂದೆಯವರೇ ಮಾಡಿದ್ದದು. ನಾನೇನಿದ್ರು ಕ್ರಿಯೇಟಿವ್ ಪಾರ್ಟಲ್ಲಿದ್ದೆ ಮೇಡಮ್. ಪ್ರೊಡಕ್ಷನ್ನು, ಎಕ್ಸಿಕ್ಯೂಷನ್ನು, ಔಟ್ಪುಟ್. ಬಟ್ ನಿಮಗೆ, ಯಾಕಂದರೆ ನೀವು ಹೊಸಬ್ರಾಗಿ ಇವಾಗ ಪ್ರೊಡಕ್ಷನ್ಸ್ ಫೀಲ್ಡಿಗೆ ಇಳಿದಿರೋದ್ರಿಂದ ಆ ಕಡೆನೂ ನಾನು ಗಮನ ಹರಿಸಿದ್ದಿದ್ರೆ ಒಂದಿಷ್ಟು ಲ್ಯಾಂಡ್ ಲಾರ್ಡ್ ಇನ್ನಷ್ಟು ಪಿಕ್, ಯಾಕಂದರೆ ಸಿನಿಮಾ ಹಿಟ್ ಆಗಿದೆ, ಇನ್ನೊಂದಿಷ್ಟು ಜನಕ್ಕೆ ರೀಚ್ ಆಗ್ತಾ ಇತ್ತು ಅನ್ನೋದು. ಹೌದು, 100% ಆಗ್ತಾಯಿತ್ತು ಮೇಡಮ್. ಅದು ನೆಕ್ಸ್ಟ್ ಟೈಮಿಂದೆಲ್ಲ ಕರೆಕ್ಷನ್ಸ್ ಮಾಡ್ಕೊತೀನಿ. ನೀವು ಒಂದು ವಿಚಾರವನ್ನು ಒಪ್ಕೋತೀರಾ, ಒಬ್ಬ ವ್ಯಕ್ತಿಯಿಂದ ಒಂದು ಸಿನಿಮಾನೇ ಹಾಳಾಗಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ ಮೇಡಮ್, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಇವಾಗ ನಾನು ಒಬ್ರಿಗೆ ಯಾರಿಗಾರ ಕೆಟ್ಟದ್ದು ಬಯಸಿದ್ರೆ ಅದು ಒಬ್ಬನಿಂದ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಿಂದ ಒಳ್ಳೇದು ಮಾಡೋಕ್ಕಾಗಲ್ಲ, ಒಬ್ಬನಿಂದ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಮೇಡಮ್. ಸಿನಿಮಾ ಅನ್ನೋದು ಅದೊಂದು ದೇವ್ರ ಥರ, ಅದೊಂದು ನಮ್ಮ ಕೂಸು. ಅದನ್ನು ಅಷ್ಟು ಈಸಿಯಾಗಿ ಯಾರೂ ಹಾಳು ಮಾಡೋಕ್ಕೂ, ಅದು ನಾವು ಅಂದ್ಕೊಂಡ್ರೆ ಅದು ಸಿಚುಯೇಷನ್ಸ್ ಆಗುತ್ತೆ ಅಷ್ಟೇ ಮೇಡಮ್. ಒಬ್ಬ ವ್ಯಕ್ತಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಆ ಸಿಚುಯೇಷನ್ಸ್ ಎಲ್ಲ ಕೂಡಿ ಹಂಗೆ ಆಗಬೇಕಾಗುತ್ತೆ. ಖಂಡಿತ ಒಬ್ರ ಕೈಲೆಲ್ಲ ಒಂದು ಸಿನಿಮಾ ಆ ಥರ ಇದ್ದಿದ್ರೆ ನಮ್ಮ ಇಂಡಸ್ಟ್ರಿ ಯಾಕೆ ಮೇಡಮ್ ಇಷ್ಟೊಂದು ಜನ ಫೈಟ್ ಮಾಡಿ ಇಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ, ಎಲ್ಲ ಎದ್ರುಕೊಂಡು ಬಿಟ್ಬಿಡ್ತಾರೆ ಸಿನಿಮಾ ಮಾಡೋದನ್ನ. ಇದೇ ಫಿಲಮ್ ಚೇಂಬರ್ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ, ನಮ್ಮ ಪವರ್ ಟಿವಿಯಲ್ಲಿ ಒಂದು ಮಾತುಗಳನ್ನು ನಾವೇ ಒಂದು ಪ್ರಶ್ನೆ ಕೇಳ್ತೀವಿ. ಇತ್ತೀಚೆಗೆ ನಿರ್ಮಾಪಕರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಸಿನಿಮಾ ಹಾಕಿದ ಬಂಡವಾಳ ಅವರಿಗೆ ರಿಟರ್ನ್ ಬರಲ್ಲ, ಆ ನೋವಲ್ಲಿದ್ದಾರೆ. ಸೊ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಮಾಡಿದಾಗ ಅಧ್ಯಕ್ಷರೊಂದು ಮಾತು ಹೇಳ್ತಾರೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ನಿರ್ಮಾಪಕರಾಗಿ ಇದಕ್ಕೆ ಯಾವ ರೀತಿ ನೀವು ಆನ್ಸರ್ ಮಾಡ್ತೀರಾ? ಅವ್ರು ಯಾವ ಪರ್ಸ್ಪೆಕ್ಟಿವಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ಇವಾಗ 3 ಜನನ ನೀವು ಹಾಕೊಂಡು ಸಿನಿಮಾ ಮಾಡ್ರೆ ಆ 3 ಜನಕ್ಕೆ ಏನು ಬೇಕೋ ಅದು ಮಾಡಲೇಬೇಕು. ಅದು ನನ್ನ ರಿಸ್ಕು. ಒಬ್ರಿಗಾಗಿ ಸಾಕು ಅಂತ ನಾನು ಹೇಳೋಕ್ಕಾಗಲ್ವ, ನಾನು ಆಲ್ರೆಡಿ ರಿಸ್ಕ್ ತೊಗೊಂಡ್ಬಿಟ್ಟಿದ್ದೀನಿ. ಅವ್ರು ಹೇಳ್ತಾ ಇರೋದು ಹೆಂಗಂದ್ರೆ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡಿಬಿಡಿ ಅಂತ. ಅದು ಕೆಲವು ಕಡೆ ವರ್ಕ್ ಆಗುತ್ತೆ, ಅದು ಕೆಲವು ಕಡೆ ವರ್ಕ್ ಆಗಲ್ಲ ಮೇಡಮ್. ಇವಾಗ ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ 1 ಕೋಟಿಲಿ ಸಿನಿಮಾ ಮಾಡೋಣ, 2 ಅವ್ರಿಗೆ ಮತ್ತೆ ದುಡ್ಡು ಹಾಕ್ಬೇಕಲ್ವ ಮೇಡಮ್. ಬರೀ ನಾವು ದೊಡ್ಡ ಹೈ ಬಜೆಟ್ ಸಿನಿಮಾ ಸೋತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಣ್ಣ ಬಜೆಟ್ ಸಿನಿಮಾ ಸೋಲ್ತಿರೋದಕ್ಕೆ ಏನು ಕಾರಣ ಕೊಡ್ತೀರಾ ಮೇಡಮ್? ನಾನು ಮೊನ್ನೆ ನನ್ನ ಪಿಕ್ಚರ್ ನೋಡ್ಕೊಂಬಂದೆ, ತೀರ್ಥರೂಪ ತಂದೆಯವರಿಗೆ. ತುಂಬ ಒಳ್ಳೆ ಸಿನಿಮಾ. ಅವರು ಹಾಸಿಗೆ ಇದ್ದಕ್ಕಿಂತ ಎಷ್ಟು ಬೇಕೋ ಅದಕ್ಕಿಂತ ಕಮ್ಮಿನೇ ಕಾಲು ಚಾಚಿದ್ದಾರೆ. ಮತ್ತು ಅವ್ರಿಗೆ ಯಾಕೆ ರಿಟರ್ನ್ಸ್ ಆಗ್ತಿಲ್ಲ? ಹೊಡೆದಾಗ ಖುಷಿಪಟ್ಟು ಮುಂದಕ್ಕೆ ಹೋಗಬೇಕು, ಒಡ್ಸ್ಕೊಂಡಾಗೂ ಖುಷಿಪಟ್ಟು ಮುಂದಕ್ಕೆ ಹೋಗಬೇಕು, ಲೆಸನ್ನಾಗಿ ತೊಗೊಬೇಕು. ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಳಕ್ಕಾಗಲ್ಲ. ಬಟ್ ಯಾವುದಕ್ಕೂ ಫಾರ್ಮುಲಾ, ರೀಸನ್ಸು, ಕಾರಣ ಎಲ್ಲ ಇರಲ್ಲ ಮೇಡಮ್. ನನ್ನ ಪ್ರಕಾರ ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ನನ್ನ ವಯಸ್ಸು ತಕ್ಕಂಗೆ ನನಗೆ ನನ್ನ ಪರ್ಸ್ಪೆಕ್ಟಿವ್ ಇದು. ಸರ್, ನೀವೇನು ಹೇಳ್ತೀರಾ? ಒಬ್ಬ ನಿರ್ಮಾಪಕನಾಗಿ ಇಷ್ಟೆಲ್ಲ ಬಂಡವಾಳ ಹೂಡಿದ್ದೀರಾ ಸಿನಿಮಾಕ್ಕೆ, ಸಿನಿಮಾ ಚೆನ್ನಾಗಿದ್ರೂ ಕೂಡ ಅದು ನಿಲ್ತಾ ಇಲ್ಲ, ಅಥವಾ ನೀವು ಹೇಳಿದ್ದೀರ ನಮಗೆ ಬಂದಿದೆ ನಾವು ಸೇಫ್ ಅಂತ, ಬಟ್ ಸೇಫ್ ಬಾಯಿ ಮಾತಲ್ಲಿ ಹೇಳೋದು ಬೇರೆ. ಹಿಂದೆ ಬಂಗಾರದ ಮನುಷ್ಯ, ಭೂತಯ್ಯನ ಮಗಯ್ಯೋ, ಸಂಪತ್ತಿಗೆ ಸವಾಲು, ಇದೇ ಥರ ತಾನೆ ಜನಗಳು ಗಾಡಿ ಕಟ್ಕೊಂಬಂದರು. ನನ್ನ ಒಂದು ಇದ್ದಿದ್ದು ಅದೇ ಒಂದಿದ್ದು. ನಿಜವಾಗ್ಲೂ ನಮ್ಮ ರೈತರು
ಈ ಸಿನಿಮಾನ ನೋಡಿದ್ರೆ ಊರೇ ಬರ್ತಾರೆ. ಇದು ಪ್ರತಿಯೊಬ್ಬರ ಕಾನ್ಸೆಪ್ಟಲ್ಲೂ ಇರೋಂಥ ಕಥೆ ಇದು. ಆ ಥರ ನಾನು ಥಿಂಕ್ ಮಾಡಿದೆ. ಇದು ಆಮೇಲೆ ಇಲ್ಲಿರೋ ಬೆಂಗಳೂರು ಅವರಿಗೆ ಪಾಪ ಗಾಡಿ ಅಂತ ಗೊತ್ತಿರಲ್ಲ, ಕಣ ಮಾಡೋದು ಅಂದರೆ ಗೊತ್ತಿರಲ್ಲ, ಈ ರೀತಿಯೂ ಇರ್ತದ ವ್ಯವಸಾಯ ಅನ್ನೋದು ಗೊತ್ತಿರುತ್ತೆ. ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರಿಗೂ ಒಂದು ಗೊತ್ತಾಗಬೇಕಲ್ಲ ಅಂತ ಈ ಸಿನಿಮಾ ಮಾಡಿದ್ವಿ. ಇದರಲ್ಲಿ ನಾವು ಕಮರ್ಷಿಯಲ್ ಮಾಡಿದರೆ ಅನ್ಕೊಂಡು ನೀವು ಕೇಳಿದ ಒಂದು ಮಾತಿಗೆ ಉತ್ತರ ಸಿಗೋದು ಅನಿಸ್ತದೆ ಇವಾಗ. ಬೆಂಗಳೂರು ಬಿಟ್ಟು ಬ್ಲಾಕ್ ಬಸ್ಟರ್ ಸಿನಿಮಾ ಇದು. ಬೆಂಗಳೂರಲ್ಲೇ ನಮಗೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಅಂತ. ನಾವು ಫಸ್ಟ್ 4 days ಲಾಂಗ್ ವೀಕೆಂಡ್ ಅನ್ನೋ ಜನ ಬೆಂಗಳೂರಲ್ಲಿ ಇಲ್ಲ. ಅಂದ್ರೆ ಒಂದು ಕಾಲ ಇತ್ತು ಲಾಂಗ್ ವೀಕೆಂಡ್ ಆದ್ರೆ ಜನ ಥಿಯೇಟರ್ಗೆ ತುಂಬ್ತಿದ್ದಾರೆ ಅಂತ. ಬಟ್ ಕಾಲ ಬದಲಾಗಿದೆ ಕೊರೋನಾ ನಂತರ. ಜನ ಥಿಯೇಟರ್ ಈಗೆಲ್ಲ ಐಟಿ ಲಾಂಗ್ ಬಂದರೆ ರೆಸಾರ್ಟ್ಗಳು ಅಲ್ಲಿ ಇದಕ್ಕೆ ಹೋಗ್ತಾರೆ. ಯಾರು ಬೆಂಗಳೂರಾಗ ಇರೋದೇ ಕಡಿಮೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅದು ಒಂದು ಇದಾಯಿತು. ಒಂದು ಸಿನಿಮಾ ಡೇಟ್ ಅನೌನ್ಸ್ ಆಗುತ್ತೆ, ಈ ಡೇಟಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಅಂದಾಗ ಆ ಸಿನಿಮಾ ತಂಡ ಅದನ್ನು ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಎರಡನೇದಾಗಿ ನೀವೇ ಹೇಳ್ತಿದ್ದೀರಾ OTT ರೈಟ್ಸಿಗೆ ಚಾನಲ್ಗಳೇ ನಮ್ಮನ್ನ ಬಂದು ಅಪ್ರೋಚ್ ಆಗಿದ್ದಾರೆ ಅಂದಾಗ ಸಿನಿಮಾ ರೆಡಿ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಂದ್ರೆ ಯಾವ ಕಾರಣದಿಂದ? ಅಂದರೆ ನಮ್ಮದ್ರಲ್ಲಿ ಸ್ಟಾರ್ ಕ್ಯಾಸ್ಟು ಜಾಸ್ತಿ ಮೇಡಮ್. ಈಗ ಯಾಕಂದ್ರೆ 5 ಜನ ಹೀರೋಗಳು, ಒಬ್ಬೊಬ್ರು ಒಂದೊಂದು ಡೇಟು ಮಿಸ್ ಹೊಡೆದಾಗ ಕೊನೆಗೆ ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿದೆ 15ನೇ ತಾರೀಕು. ಸರ್ ಲೇಟ್ ಆಗಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಡೇಟ್ ಅನೌನ್ಸ್ ಮಾಡಬೇಕಿತ್ತು ನೀವು? ಮೇಡಮ್ ನಮ್ಮ ಕಾನ್ಸೆಪ್ಟ್ ಯಾವುದು? ಸಂವಿಧಾನದ ಕಾನ್ಸೆಪ್ಟು. 26ಕ್ಕೆ ಸಂವಿಧಾನದ ರಚನೆ ಆದ ದಿವಸ ಅವತ್ತೇ ಮಾಡಬೇಕು. ಆಮೇಲೆ ನಮ್ಮ ಹೀರೋ ಸರ್ದು 20ನೇ ತಾರೀಕು ಬರ್ತ್ಡೇ. ಸೊ ಇವನ್ನೆಲ್ಲ ಇಟ್ಟುಕೊಂಡು ನಾವು ಸಿನಿಮಾನ ಈ January 23 ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ 26ನೇ ತಾರೀಕು ಸಂವಿಧಾನ ರಚನೆ ಆಗಿರೋದು ಆ ದಿನ ಅಂತಿದ್ದೀರಾ. 20ನೇ ತಾರೀಕು ದುನಿಯಾ ವಿಜಯ್ ಸರ್ ಬರ್ಡೇ. ಸೊ 23ಕ್ಕೆ ಅನೌನ್ಸ್ ಮಾಡಿದ್ದೀರಿ ಅಂತ ಗೊತ್ತಿರುತ್ತೆ. ಕೆಲಸದ ಮೇಲೆ ಎಲ್ಲಾದರೂ ನೆಗ್ಲಿಜೆನ್ಸಿ ತೋರಿಸಿದ್ರಾ? ಅದು ಯಾವ ಥರ ಅಂದರೆ ಮೇಡಮ್ ನಾನು ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ದೀಪಿಕಾ ಅವ್ರು ಒಂದು ಕೆಲಸ ಮಾಡ್ತಾರೆ ಅಂದರೆ ಅವ್ರು ಮಾಡ್ತಾ ಇರ್ತಾರೆ. ಆಯ್ತಾ ಅಂತ ನಾನು ಕೇಳಬೇಕು ಮೇಡಮ್. ಇಲ್ಲಿ ಯಾರ ಕೆಲಸನೂ ಮಾಡಲ್ಲ, ನೀವು ಕೇಳಿದ್ರೆ ಮಾತ್ರ ಮಾಡ್ತಾರೆ. ಸೊ ಆ ಜವಾಬ್ದಾರಿ ನಮ್ಮದೇ ಆ್ಯಕ್ಚುಲಿ. ಸರಿ ನೀವು ಮಾಡಿ ಮೇಡಮ್ ಅಂತ ನಿಮ್ಗೆ ಹೇಳಿರ್ತೀನಿ, ನಾನು ಫಾಲೋಅಪ್ಪಲ್ಲಿ ನಾನು ಮಾಡಬೇಕಾಗಿತ್ತು. ಸೊ ಆ ಥರದಲ್ಲಿ ಸಣ್ಣ ಪುಟ್ಟದಲ್ಲೇ ನಮ್ಮದು ಸ್ವಲ್ಪ ಡಿಲೇ ಆಗಿತ್ತು. ಸಿನಿಮಾದ ಮೇಲೆ ತುಂಬ ಭರವಸೆ ಇರುತ್ತೆ ನಿಮಗೆ. ಆ ಕಾರಣಕ್ಕಾಗಿಯೇ ಮೊದಲೇ ಈಗ ಒಂದು ಟ್ರೆಂಡ್ ಇದೆ, ಸಿನಿಮಾ ರಿಲೀಸ್ ಆಗೋ ಮುಂಚೆನೇ ಸಿನಿಮಾನ OTT ರೈಟ್ ಸೇಲ್ ಮಾಡಿಬಿಡ್ತೀರಾ. ಒಂದು ಮಾತಿನ ಆಧಾರದ ಮೇಲೆ ಸೇಲ್ ಮಾಡಬಹುದಿತ್ತು. ಅದು ನಮ್ಮ ತಂದೆಯವ್ರ ಕಾಲಾಗಿತ್ತು ಮೇಡಮ್. ಅಲ್ಲಿ ನಂದಷ್ಟು ನಡೀಲಿಲ್ಲ. ನಮ್ಮ ತಂದೆಯವ್ರ ಡಿಸಿಷನ್ ಆಗಿತ್ತು, ನಾನು ಮಾಡಬೇಕು, ನನಗೆ ಗೊತ್ತಿದೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ಕ್ಲಾಶಸ್ ಆಯಿತು ಇಬ್ಬರು ಒಪಿನಿಯನ್ಸನ್ನು. ಓಕೆ, ಇದನ್ನು ನೀವು ತೆಗೆದಾಕಕ್ಕೆ ಆಗಲ್ಲ. ನನಗೆ 100% ಗೊತ್ತು. ಇವತ್ತು ನೋಡಿಲ್ದಿರೋರು, ಒಂದಷ್ಟು ಜನ ಮಿಸ್ ಮಾಡ್ಕೊಂಡಿರೋರು ಗಿಲ್ಟಿ ಮತ್ತು ರಿಗ್ರೆಟ್ ಫೀಲ್ ಮಾಡ್ತಾರೆ TV OTT ನನ್ನ ಸಿನಿಮಾ ಬಂದಾಗ. ಸರ್, ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳು ಉತ್ತರ ಭಾರತದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಅದಕ್ಕೆ ಅಂದರೆ ತೆರೆ ಕಾಣುತ್ತೆ ಅಂದರೆ ಒಂದಿಷ್ಟು ವೆಯ್ಟೇಜ್ ಇರಬೇಕು ಆ ಸಿನಿಮಾಕ್ಕೆ. ಹಾಗಿದ್ರೆ ಮಾತ್ರ, ಇಲ್ಲಾಂದರೆ ಬಂದು ನೋಡಿ ಅದನ್ನು ಹಂಗಂಗೆ ಬಿಟ್ಬಿಡ್ತಾರೆ. ಮೇಡಮ್ ಈಗಾಗಲೇ ಮುಂಬೈಯಲ್ಲಿ ಕನ್ನಡ ವರ್ಷನ್ನು ಮಾಡ್ತಾಯಿದ್ವಿ, ಹಿಂದಿ ವರ್ಷನ್ ಮಾಡ್ತಾಯಿದ್ವಿ, ಉತ್ತರ ಪ್ರದೇಶ ಎಲ್ಲ ಕಡೆನೂ ಮಾಡ್ತಾಯಿದ್ವಿ. ಡೆಲ್ಲಿ ಕೂಡ ಕನ್ನಡ ಪ್ಲಸ್ ಹಿಂದಿ 2 ಮಾಡ್ತಾಯಿದ್ವಿ. ಸೊ ಅರಬ್ ಕಂಟ್ರಿಲಿ ಮಾಡ್ತಾಯಿದ್ವಿ, ಗಲ್ಫಲ್ಲಿ, ದುಬೈಯಲ್ಲಿ ಎಲ್ಲ ಕಡೆ ಮಾಡ್ತಾಯಿದ್ವಿ. ಆಮೇಲೆ UK ಇನ್ನೂ ಫ್ರೆಂಡ್ ಇದ್ದಾನೆ, ಅವ್ನು ಹಿಂದೆ ನಮ್ಮ ಕನ್ನಡ 2-3 ಸಿನಿಮಾ ಮಾಡಿಕೊಟ್ಟಿದ್ದಂಥ ಉದಾಹರಣೆ. ಇವತ್ತು ಲವ್ ಮಾಕ್ಟೇಲ್ ಒನ್ನಲ್ಲಿ ಸುಮಾರು 20 ಕೋಟಿ ಕಲೆಕ್ಷನ್ ಮಾಡಿಕೊಟ್ಟಿದ್ರು. ಅವರೇ ಹೇಳಿದ್ರು. ಇವಾಗ ಕಾಂತಾರ ಯಾರು ಮಾಡಿದ್ರು ಅವರೇ ಇವಾಗ ನಾನು UK USA ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಿನಿಮಾದ ಬಗ್ಗೆ ಪ್ರತಿಯೊಬ್ಬರಿಗೂ ತುಂಬ ಇದಿದೆ ಮೇಡಮ್. ಎಸ್ಪೆಷಲಿ ನಮ್ಮ ರಾಜ್ ಬಿ ಶೆಟ್ಟನ್ನು ವಿಲ್ಲನ್ ರೂಪದಲ್ಲೂ ಕಾಣಿಸ್ಕೋಬಹುದು, ಅವ್ರನ್ನ ನೋಡಬಹುದು ಅಂತ ಮಾಡಿಕೊಟ್ಟಿರೋರೆ ಲ್ಯಾಂಡ್ಲಾರ್ಡ್ ಸಿನಿಮಾ. ಸೊ ನಿಮಗೆ ಥಿಯೇಟ್ರ್ ಒಳಗಡೆ ಕೂತಾಗ ಸಿಕ್ಕಂತಹ ಒಂದು ರೆಸ್ಪಾನ್ಸ್ ಹೆಂಗಿದೆ? ನಾನು ಒಂದು 3-4 ಕಡೆ ಥಿಯೇಟ್ರೆಲ್ಲ ವಿಸಿಟ್ ಮಾಡಿದ್ದೆ. ಹೆಂಗಿದೆ ಪಿಕ್ಚರ್? ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ರಾಜ್ ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸೊ ಖುಷಿಯಾಗುತ್ತೆ ಮೇಡಮ್. ಇವಾಗ ನಾವೇನೋ ಅಂದ್ಕೊಂಡು ಒಂದು ವಿಷನ್ ಇಟ್ಕೊಂಡು ಅವ್ರು ಇರ್ತಾರೆ, ಆ ಪಾತ್ರದಲ್ಲಿ ನಾವು ಮುಂಚೆನೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡ್ತೀವಿ. ಅದು ಆಡಿಯನ್ಸಿಗೆ ರೀಚ್ ಆದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ನನಗೆ ಎಸ್ಪೆಷಲಿ ಒಂದು ಸೀನ್ ತುಂಬ ಇಷ್ಟ ಅವ್ರದ್ದು. ಅಚ್ಯುತ್ ಅವರು ಫಸ್ಟ್ ಟೈಮ್ ವಿಜಯ್ ಸರ್ ಮಗಳು ಕಂಪ್ಲೇಂಟ್ ಹಾಕಿದ್ಮೇಲೆ ನಮ್ಮ ವಂಶಕ್ಕೆ ಬಿದ್ದಿರೋ ಕಪ್ಚುಕ್ಕಿ ನೀರಲ್ಲಿ ರಕ್ತದಲ್ಲೇ ತೊಳ್ಕೊಬೇಕು ಅಂತ ಹೇಳ್ಬಿಟ್ಟು ಅಚ್ಯುತ್ ಅವರು ಅದನ್ನ ನೋಡ್ತಾರೆ ಮೇಡಮ್. ಅವ್ರು ನೋಡುವಾಗ ಒಂದು ಫ್ಯೂರಿಯಸ್ ಕಣ್ಣಿದೆ, ರೆಡ್ ಮಾಡ್ಕೊತಾರೆ ಅವ್ರ ಕಣ್ಣು. ರಾಜ್ ಬಿ ಶೆಟ್ಟಿ ಅವ್ರನ್ನ ನೀವು ಅಲ್ಲಿ ನೋಡ್ರೆ ಭಯ ಆಗುತ್ತೆ. ನೀವು ಅದು ಅಬ್ಸರ್ವ್ ಮಾಡಿರ್ತಾರೆ ಇಲ್ಲೋ ಗೊತ್ತಿಲ್ಲ, ಅವ್ರು ನಗ್ಸೋ ಅಂಥ ಒಬ್ಬ ಮನುಷ್ಯನ ನೋಡಿ ನೀವು ಎದುರ್ಕೊಳೋ ಥರ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಇದೆ.
ನಂಗೆ ಆ ಸೀನ್ ಸಖತ್ ಇಷ್ಟ. ಅಚ್ಯುತ ಲಿಟ್ರಲಿ ಎದುರ್ಕೊಂತಾರೆ ಅವ್ರ ಆಪೋಸಿಟ್ ನಿಂತಿದ್ದಾಗ. ಮುಂದೆ ಸಿನಿಮಾ ಮಾಡ್ತೀರಾ ಕನ್ನಡದಲ್ಲಿ ಅನ್ನುವಂಥ ಪ್ರಶ್ನೆ. 100% ಮಾಡ್ತೀನಿ ಮೇಡಮ್. ಬಜೆಟಲ್ಲಿ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಆಗ್ತೀರಾ? ಕಂಟೆಂಟ್ ಮೇಲಂತೂ ಕಾಂಪ್ರಮೈಸ್ ಆಗಲ್ಲ ಮೇಡಮ್. ಸಿನಿಮಾ ಬಜೆಟ್ ಅಲ್ಲ ಮೇಡಮ್, ಕಂಟೆಂಟ್ ನಿಮ್ಗೆ ಚೆನ್ನಾಗಿರೋದು 50 ಲಕ್ಷ ಸಿಕ್ಕರೆ 50 ಲಕ್ಷಕ್ಕೆ ಸಿನಿಮಾ ಮಾಡ್ಬೋದು. ಆ ಥರ ಕಂಟೆಂಟ್ ಸಿಗ್ಬೇಕಷ್ಟೆ. ಐ ಆಮ್ ವೇಟಿಂಗ್ ಫಾರ್ ದ ಕಂಟೆಂಟ್. ಸಿನಿಮಾ ಯಾವುದೇ ಕಾರಣಕ್ಕಿನ್ನ ಅವರು ಅದಕ್ಕೋಸ್ಕರನೇ ಬಂದಿದ್ದಾರೆ. ಈಗ ಆಲ್ರೆಡಿ ಸ್ಕ್ರಿಪ್ಟು ಕಥೆಗಳು ಕೇಳ್ತಾ ಇದ್ದಾರೆ, ಇನ್ನು ಅವ್ರು ಮಾಡ್ತಾರೆ. ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನುವಂಥದ್ದು ಒಂದು ಮೈಲಿಗಲ್ಲದು. ಅದು ಇನ್ನೊಂದು 100 ವರ್ಷ ದಾಟಿದ್ರು ಅಂಥ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ಆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಇಲ್ಲ, ಬೇರೆ ಥರದ ಕಥೆಗಳು ಬರಬಹುದು. ಬಟ್ ಇಂತಹ ಕಥೆಗಳು ಉಳಿಬೇಕು ಅಂದರೆ ನೀವು ಪ್ರೇಕ್ಷಕರಲ್ಲಿ ಹೇಳುವಂಥದ್ದೇನು ಅಂತ? ಸಮಾಜಕ್ಕೆ ಕೊಡುಗೆ ಆಗಂಥವು, ಸಮಾಜದ ಪರಿವರ್ತನೆ ಆಗೋಂಥ ಕಥೆಗಳು ಬಂದಾಗ ಅದರಲ್ಲಿ ನಿಮಗೆ ತಳುಕು ಬೆಳಕು ಇರಲ್ಲ. ಅಂಥ ಒಂದು ಸಿನಿಮಾಗಳನ್ನು ನೋಡೋ ಬದಲಿಗೆ ಇಂಥ ಒಂದು ಸಿನಿಮಾಗಳನ್ನು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಹಿಂದೆ ನಾನು ನೀವು ಹೇಳಿದೆ ಬಂಗಾರದ ಮನುಷ್ಯ ನೋಡಿ ಎಜುಕೇಟೆಡ್ಸ್ ಎಲ್ಲ ಊರಾಗ ಹೋಗಿ ವ್ಯವಸಾಯ ಮಾಡೋಕ್ಕೆ ನಿಂತರು. ಆ ಪರಿವರ್ತನೆ ಇಂಥ ಒಂದು ಸಿನಿಮಾಗಳನ್ನ ಮಾಡಿದಾಗ ಇದರಲ್ಲಿ ಆಡಂಬರ ಇರೋದಿಲ್ಲ. ಹೇಳಿಲ್ಲ ನಾನು ಹಿಂದೆ, ಒಂದು ಐಟಮ್ ಸಾಂಗು, ಒಂದು ಡ್ಯೂಯೆಟ್ ಸಾಂಗ್ಗಳು ಆ ಥರ ಇಟ್ಕೊಂಡು ಮಾಡಿದಂಥ ಸಿನಿಮಾ ಅಲ್ಲ. ಇವತ್ತು ಇನ್ನೂ ಕಾಲ ಮಿಂಚಿಲ್ಲ. ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ ಮೇಲೆ ನೀವು ತದನಂತರ ಏನು ಬೇಕು ರಿಯಾಕ್ಟ್ ಮಾಡಿ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ, ಒಂದು ಸಾಮಾಜಿಕ ಕಳಕಳಿಯುಳ್ಳಂಥ ಚಿತ್ರ ಪ್ರೇಕ್ಷಕರಿಗೆ ಕೊಟ್ಟಿದ್ದೀರಾ. ಒಳ್ಳೆಯದಾಗಲಿ, ಇನ್ನಷ್ಟು ನಿಮ್ಮಿಂದ ಸಿನಿಮಾ ಬರಲಿ ಅನ್ನೋದೇ ನಮ್ಮ ಆಶಯ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಯಾವುದೇ ಆಡಂಬರ ಇಲ್ಲದೆ ಸಾಮಾನ್ಯ ಜೀವನವನ್ನು ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಹತ್ರ ಆಗುವಂತೆ ಮಾಡಿದಂಥ ಚಿತ್ರ ಲ್ಯಾಂಡ್ ಲಾರ್ಡು. ಈ ಸಿನಿಮಾ ಒಂದಿಷ್ಟು ಮೆಸೇಜನ್ನು ಪ್ರೇಕ್ಷಕರಿಗೆ ಕೊಟ್ಟಿದೆ. ಏನು ನಡೆದಿದೆ ಜೀವನದಲ್ಲಿ, ಹಿಂದೆ ಏನು ನಡೆದಿದೆ, ಏನು ನಡೀತಾ ಇದೆ, ಅದೆಲ್ಲವನ್ನು ಈ ಸಿನಿಮಾದ ಮೂಲಕ ಚಿತ್ರ ತಂಡ ತೋರಿಸಿಕೊಟ್ಟಿದೆ. ಈ ಚಿತ್ರಕ್ಕೆ ಬಂಡವಾಳ ಹೂಡಿರುವಂತಹ ಸತ್ಯಪ್ರಕಾಶ್ ಮತ್ತು ಹೇಮಂತ್ ಅವರು ತಮ್ಮ ಮನದ ಮಾತನ್ನು ಈ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.